ಪುಟ್ಟರಂಜನಪ್ಪನವರು ಎದುರುಗಡೆ ಹೇಳಿದ್ದಾರೆ. ಅದೇ ಧನ್ಯವಾದಗಳು. ಅದೇ ರೀತಿ ಮುಂಬರುವಂಥ ದಿನಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರ ಮುಂದೆ ಹೇಳ್ಬೇಕು ನೀವು ಏನಂತಂದ್ರೆ, ನೋಡ್ರಿ ನನ್ನೊಟ್ಟಿಗೆ ಇಂಡಿಪೆಂಡೆಂಟ್ ಅಂತ ಇರೋರು ನಿಂತ್ಕೊಳ್ಳಿ, ಕಾಂಗ್ರೆಸ್ ಅವರೆಲ್ಲ ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೀವು ಹೇಳಿದ್ರಲ್ಲ, ನೀವು ಗಂಡಸರೇ ಸರಿ. ಅದು ಬಿಟ್ಟು ನಾನು ಕಾಂಗ್ರೆಸ್ ನೀವು ಕಾಂಗ್ರೆಸ್ ನಾವು ಕಾಂಗ್ರೆಸ್ 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 ಅನ್ಕೊಂಡು ಜೊತೆಲಿದ್ದು ಕೊನೆಯಲ್ಲಿ ಕತ್ ಕುಯ್ಯೋ ಕೆಲಸ ಮಾಡೋದು ಬೇಡ. ಇದ್ರೆ ಒಟ್ಟಿಗೆ ಇರೋಣ. ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ. ನಮ್ಮ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕಾರ್ಯಕರ್ತರುಗಳಿದ್ದಾರೆ ಶಿಡ್ಲಘಟ್ಟದಲ್ಲಿ, ಅವ್ರು ತೀರ್ಮಾನ ಮಾಡ್ತಾರೆ. 2028ರ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ನ MLA ಅನ್ನೋದನ್ನ ಆಯ್ಕೆ ಮಾಡೋದು ನೀನಲ್ಲ, ನಾನಲ್ಲ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳು, ಮತದಾರ ಬಂಧುಗಳಿದ್ದಾರೆ, ಅವರು ಆಯ್ಕೆ ಮಾಡೋದು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಶಿಡ್ಲಘಟ್ಟ ಅಂತಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ಭದ್ರವಾಗಿದ್ದಾರೆ. ಕಾಂಗ್ರೆಸ್ ಅಂತಂದ್ರೆ ಪಕ್ಷ, ಕಾಂಗ್ರೆಸ್ ಅಂತಂದ್ರೆ ಒಂದು ಹೆಮ್ಮೆ. ಇಲ್ಲಿ ಯಾರು ಕೂಡ ವ್ಯಕ್ತಿ ಪೂಜೆ ಮಾಡಲ್ಲ, ಪಕ್ಷದ ಪೂಜೆ ಮಾಡ್ತಾರೆ. ನಮ್ಮ ಇವತ್ತು ಇನ್ನೂ ಒಂದು ನಮ್ಗೆಲ್ಲರೂ ಹೆಮ್ಮೆ ವಿಚಾರ ಏನಂತಂದ್ರೆ, ಕೆಂಪೇಗೌಡ ಕುಲಸ್ಥರು ಇವತ್ತು ನಮ್ಮ DK ಶಿವಕುಮಾರ್ ಅಣ್ಣವ್ರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ಜಯಂತಿ ಮಾಡ್ತಿರುವಂಥ ಸಂದರ್ಭ ಒಂದು ಕೆಂಪೇಗೌಡ ಕುಲಸ್ಥರು ಇವತ್ತು ನಮ್ಗೆಲ್ರಿಗೂ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಒಂದು ಒತ್ತು ಕೊಟ್ಟು ಬೆಂಗಳೂರಿಗೆ ಏನು ಹಿಂಗೆ ಕೆಂಪೇಗೌಡರು ಅಭಿವೃದ್ಧಿ ಮಾಡಿದ್ರು, ಅದೇ ರೀತಿ ಈ ಒಂಥರ ಮರಿ ಕೆಂಪೇಗೌಡರು ನಮ್ಮ DK ಶಿವಕುಮಾರ್ ಅನ್ನೋರು ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆನೂ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಯಾಗಿ ಕಟ್ತಾರೆ. ಮುಂಬರುವಂಥ 2028ಕ್ಕೆ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರನ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ತಿಳಿದಿರುವಂತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಷ್ಟಪಟ್ಟು ಪಕ್ಷನೇ ನನ್ನ ತಾಯಿ, ಪಕ್ಷನೇ ನನ್ನ ದೇವರು ಅಂತ ಯಾರು ನಂಬಿರ್ತಾರೋ ಅವ್ರಿಗೆ ಪಕ್ಷ ಖಂಡಿತವಾಗ್ಲೂ ಸ್ಥಾನಮಾನಗಳನ್ನ ಕೊಡ್ತದೆ. ನಾವೆಲ್ಲ ಒಂದು ತಾಳ್ಮೆ ಕೆಡೋದು ಬೇಡ. ಈಗ ಮೋಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ವಿಡಿಯೋಗಳು ಕೂಡ ನೋಡಿದೆ. ಪುಟ್ಟರಂಜನಪ್ಪನವರು ತಾಳ್ಮೆ ಕೆಡೋದು ಬೇಡ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಹಿಂದೆ ಕೂಡ ನೀವು ದುಡುಕಿ ಪಕ್ಷಕ್ಕೆ 2 ಸಾರಿ ವಿರೋಧವಾಗಿ ನೀವು ಕೆಲಸ ಮಾಡಿದ್ರಿ. ಇನ್ನು ಮುಂದೆ ನೀವು ಪಕ್ಷಕ್ಕೆ ವಿರೋಧವಾಗಿ ಕೆಲಸ ಮಾಡೋದು ಬೇಡ. ಈಗಾಗಲೇ ನೀವೇ ಡೈರೆಕ್ಟಾಗಿ ಹೇಳ್ತಿದ್ದೀರಿ ಪುಟ್ಟರಂಜನಪ್ಪ ವರ್ಸಸ್ JDS ಅಂತ. ಅಂದರೆ ಪುಟ್ಟರಂಜನಪ್ಪ ಇಂಡಿಪೆಂಡೆಂಟ್ ಅಂತ ನೀವು ಹೇಳ್ಕೊಳ್ತಿದ್ದೀರಿ. ಇಂಡಿಪೆಂಡೆಂಟ್ ಅನ್ನೋ ಮಾತು ನೀವು ಈಗಾಗಲೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ರಿಗೂ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಿಮ್ಮಲ್ಲೂ ಕೆಲವರು ಮುಖಂಡರು ನಿಮ್ಮ ಜೊತೆಲಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಮುಜುಗರಕ್ಕೀಡು ಮಾಡಬೇಡ್ರಿ. ಕಾಂಗ್ರೆಸ್ ಪಕ್ಷನ ಮುಜುಗರಕ್ಕೀಡು ಮಾಡ್ತಿದ್ದೀರಿ ತಾವು ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಹಿಂದೆ 2023ರಲ್ಲಿ 2018ರಲ್ಲಿ ಎರಡರಲ್ಲೂ ಕೂಡ ತಾವು ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಿದ್ರಿ. ಈಗಲೂ ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಕ್ಕೆ ಹೊರಟಿದ್ರಿ. ನೀವು ಮುಂಬರುವಂಥ ಚುನಾವಣೆಗಳಿದ್ದಾವೆ, ನೀವೇನು ಮಾಡ್ತೀರಾ? ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ನಾನು ಕಾಂಗ್ರೆಸ್ ಅಂತ ಜನಗಳಲ್ಲೆಲ್ಲ ಕನ್ಫ್ಯೂಸ್ ಮಾಡಿ ಕಾಂಗ್ರೆಸ್ನ ಹೊಡೆಯೋ ಕೆಲಸ ಮಾಡ್ತಿದ್ದೀರಿ. ಇರಲಿ, ನೀವು ಕಾಂಗ್ರೆಸ್ನ ಹೊಡೆಯೋ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಏನೇ ಇದ್ರು ನಮ್ಗೆ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ತಗೋತಾರೆ. ನೀವು ಕೂಡ ಪಕ್ಷಕ್ಕೆ ದುಡಿತಾ ಇದ್ದೀರಿ, ದುಡೀರಿ. ನಾನು ಪಕ್ಷಕ್ಕೆ ದುಡಿತಾ ಇದ್ದೀನಿ. ಗೊತ್ತಿಲ್ಲ ನೀವು ಪಕ್ಷಕ್ಕೆ ದುಡಿತಾ ಇದ್ದೀನಿ ಅಂತ ಹೇಳ್ತೀರಿ, ಅದು ಯಾವಾಗ ನೀವು ಪಕ್ಷದಲ್ಲಿ ಇರ್ತೀರೋ ಯಾವಾಗ ಇರಲ್ವೋ ಅದು ನಿಮಗೆ ಗೊತ್ತಿರಬೇಕು. ಈಗ ನೋಡಿ, ಮೊನ್ನೆಯಿಂದ ಗೊತ್ತಿಲ್ಲ ನಿಮ್ಗೆ ಏನಾಗಿದೆ ಅಂತ. ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ, ಇಂಡಿಪೆಂಡೆಂಟ್ ವರ್ಸಸ್ JDS ಅಂತ ಇದ್ದೀನಿ. ಪುಟ್ಟರಂಜನಪ್ಪ ವರ್ಸಸ್ JDS ರವಿಕುಮಾರ್ ಅಂತೀರಿ. ಕಾಂಗ್ರೆಸ್ ಅನ್ಲಿಲ್ಲ ನೀವು. ಅಂದ್ರೆ ನಿಮ್ಮ ಉದ್ದೇಶ ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಬರಲ್ಲ ಅಂತ ತಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಗೊತ್ತಾಗ್ತಾ ಇಲ್ಲ ನಮ್ಗೆ ಏನು ಅಂತ. ನಾವಂತೂ ಕಾಂಗ್ರೆಸ್ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟು ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಕಾಂಗ್ರೆಸ್ ಮುಖಂಡನಿಗೆ ಕಾರ್ಯಕರ್ತನಿಗೆ ತೊಂದರೆ ಆದರೆ ಮೊದಲನೇ ಪ್ರಜೆಯಾಗಿ ನಾನು ಅಲ್ಲಿರಬೇಕು, ಇದ್ದೀನಿ, ಮುಂದೆ ಕೂಡ ಇರ್ತೀನಿ. ಹಿಂದೆ ತಮಗೆಲ್ಲ ಗೊತ್ತಿದ್ದಂತೆ ಒಂದೇ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಬ್ಯಾನರ್ ಕಿತ್ತಿದ್ದಾರೆ ಅಂತಂದಿದ್ದಕ್ಕೋಸ್ಕರ ನಮಗೆ ನೋವಾಗಿದ್ದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಏನೆಲ್ಲ ಕೆಲಸಗಳು, ಏನೇ ಒಂದು ತ್ಯಾಗಕ್ಕೂ ಸಿದ್ಧ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಲ್ಲಿ ಸ್ಥಳೀಯ ಚುನಾವಣೆಗಳಿಂದ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಶಕ್ತಿ ಮೇಲೆ ಕೆಲಸ ಮಾಡಬೇಕು, ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡೋಣ. ನಮ್ಮ ಒಟ್ಟಿಗೆ ಯಾರೇ ಹೋರಾದಾದ್ರೂ ಸ್ವಾಗತ ಕೋರೋಣ. ನಮಗೆ ಬಂದು ಜೊತೆ ನಿಂತ್ಕೊಂಡು ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ, ಒಳಗೊಂದು ಹೊರಗೊಂದು ಬೇಡ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಏನೇ ಇದ್ರು ನೇರ ನೋಡಿ. ತುಂಬಾ ಧನ್ಯವಾದಗಳು. ಈಗ ಪುಟ್ಟರಂಜನಪ್ಪನವರು ಎದುರುಗಡೆ ಹೇಳಿದ್ದಾರೆ, ಅದೇ ಧನ್ಯವಾದಗಳು. ಅದೇ ರೀತಿ ಮುಂಬರುವಂಥ ದಿನಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರ ಮುಂದೆ ಹೇಳ್ಬೇಕು ನೀವು ಏನಂತಂದ್ರೆ,
ನೋಡ್ರಿ ನನ್ನೊಟ್ಟಿಗೆ ಇಂಡಿಪೆಂಡೆಂಟ್ ಅಂತ ಇರೋರು ನಿಂತ್ಕೊಳ್ಳಿ, ಕಾಂಗ್ರೆಸ್ ಅವರೆಲ್ಲ ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೀವು ಹೇಳಿದ್ರಲ್ಲ, ನೀವು ಗಂಡಸರೇ ಸರಿ. ಅದು ಬಿಟ್ಟು ನಾನು ಕಾಂಗ್ರೆಸ್, ನೀವು ಕಾಂಗ್ರೆಸ್, ನಾವು ಕಾಂಗ್ರೆಸ್ 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 ಅನ್ಕೊಂಡು ಜೊತೆಲಿದ್ದು ಕೊನೆಯಲ್ಲಿ ಕತ್ ಕುಯ್ಯೋ ಕೆಲಸ ಮಾಡೋದು ಬೇಡ. ಇದ್ರೆ ಒಟ್ಟಿಗೆ ಇರೋಣ. ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ. ನಮ್ಮ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕಾರ್ಯಕರ್ತರುಗಳಿದ್ದಾರೆ ಶಿಡ್ಲಘಟ್ಟದಲ್ಲಿ, ಅವ್ರು ತೀರ್ಮಾನ ಮಾಡ್ತಾರೆ. 2028ರ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ನ MLA ಅನ್ನೋದನ್ನ ಆಯ್ಕೆ ಮಾಡೋದು ನೀನಲ್ಲ, ನಾನಲ್ಲ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳು, ಮತದಾರ ಬಂಧುಗಳಿದ್ದಾರೆ, ಅವರು ಆಯ್ಕೆ ಮಾಡೋದು. ನಾನಾಗ್ಲಿ ನೀವಾಗ್ಲಿ ವ್ಯಕ್ತಿಗತವಾಗಿ ಯಾರು ವ್ಯಕ್ತಿ ಪೂಜೆ ಮಾಡೋದು ಬೇಡ. ಕಾಂಗ್ರೆಸ್ ಪಕ್ಷ ಅಂದ್ರೆ ಪಕ್ಷದ ಪೂಜೆ ಮಾಡೋಣ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡೋದಕ್ಕೆಲ್ಲ ಬದ್ಧವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡೋಣ. ಈ ಹಿಂದೆ 2 ಸಾರಿ ದುಡುಕಿದ್ದೀರಾ, ಮತ್ತೆ ತಾವು ದುಡುಕ್ಬೇಡ್ರಿ. ಹಾಗೆ ನೀವೇನಾದ್ರು ಮತ್ತೆ ದುಡ್ಕೋ ಕೆಲಸ ಮಾಡಿದ್ರೆ ಪಕ್ಷ ನಿಮ್ಗೆ ಏನ್ ಮತ್ತೆ ಅದನ್ನ ಸೂಕ್ತವಾದ ಕ್ರಮ ಕೈಗೊಳ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇದ್ದು ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ರಿ. ಯಾರನ್ನೂ ಕೂಡ ಮಾತಾಡಬೇಕು ಅಂತಂದಾಗ ನೀವು 2 ಸಲ ಯೋಚನೆ ಮಾಡಿ ತಾವು ಮಾತಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಾವು ಬಹಳ ಗೌರವ ಕೊಡ್ತಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು, ಒಂದು ಸಣ್ಣ ಹುಡುಗ ಇರಲಿ ದೊಡ್ಡವರು ಇರಲಿ, ಅವರೆಲ್ಲರೂ ಅಷ್ಟೇ ನಮ್ಮ ಅಣ್ಣ ತಮ್ಮಂದಿರುಗಳ ಥರ ನಾವು ಟ್ರೀಟ್ ಮಾಡ್ತಿದ್ದೀವಿ. ತಾವು ಕೂಡ ಅದೇ ರೀತಿ ಟ್ರೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ, ಇಲ್ಲ ಅಂತಂದ್ರೆ ನೀವು ಓಪನ್ ಆಗಿ ಡಿಸೈಡ್ ಮಾಡಿಕೊಂಡು ಎದುರು ಬಂದು ತಾವು ಹೋರಾಟ ನಡೆಸಿರಿ. ಒಳಗಡೆ ಒಂದು ಹೊರಗಡೆ ಒಂದು ಕೆಲಸ ಬೇಡ. ಯಾಕೆಂದ್ರೆ ಎಲ್ಲ ಜನ, ಸುಮಾರು ಜನನ ನೀವು ಕನ್ಫ್ಯೂಸ್ ಸರಿ ನೀವು ಮಾಡಿದ್ದೀರಾ, ಈ ಸರಿ ನಾವು ಕನ್ಫ್ಯೂಸ್ ಮಾಡೋ ಕೆಲಸ ಬೇಡ. ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ, ಕಾಂಗ್ರೆಸ್ ಭದ್ರವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇರೋಣ. ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ಅವ್ರಿಗೇನು ಅಂತಂದ್ರೆ, ನನಗೆ BLA 1 ಆಯ್ಕೆ ಮಾಡಿದ್ದಾರೆ ನಮ್ಮ DK ಶಿವಕುಮಾರ್ ಅಣ್ಣವರು, ಇವಾಗ ಮುಖ್ಯಮಂತ್ರಿಗಳು. ಅದೇ ರೀತಿ ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅಣ್ಣವರು ಇವತ್ತು ಅಫಿಷಿಯಲ್ ಆಗಿ ಲೆಟರ್ ಬರೆದು DC ಅವರಿಗೆ ಕಳಿಸಿ, DC ಅವರು ಇವತ್ತು ಅದನ್ನು ಅಧಿಕೃತವಾಗಿ ಆರ್ಡರ್ ಮಾಡಿದ್ದಾರೆ. ಏನಪ್ಪ ಅದು ಅಂತಂದ್ರೆ, BLA 1 ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮುಂಬರುವಂಥ ಯಾವುದೇ ಚುನಾವಣೆಗಳಿದ್ರೂ ಕೂಡ ಗ್ರಾಮ ಪಂಚಾಯತಿ, ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ಸ್, ಎಲ್ಲ ಎಲೆಕ್ಷನ್ಗಳಿಗೂ ಕೂಡ BLA ನೀನೇ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ ಬಹಳ ತಾವು ದುರಂಕಾರದ ಮಾತು ಹೇಳಿದ್ದೀರಿ. ನಾನೇನೋ ಮಾತು ನೀನು ಹೇಳ್ತಾ ಇದೀಯಾ, ಹಂಗಾಗಿ ಹೇಳ್ತಿದ್ದೀನಿ. ನಾನು ಅನ್ನೋ ಮಾತನ್ನ ಬಿಡಬೇಕು. ನಾವು ಅನ್ನೋದನ್ನ ಕಲಿತು ಜನ ಮತದಾರ ದೇವರುಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಇನ್ನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೊಬ್ಬರಿಗೆ ಮಾತಾಡ್ಬೇಕಾದ್ರೆ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ.